ಎಲ್ರಿಗೂ ನಮಸ್ಕಾರ. ಸಿಂಬಾ ಬಂಟಿ, ನಾನು ಮತ್ತು ಗುಂಡ ಈಗಾಗಲೇ ಪಾರ್ಟ್ 1 ಅನೇಕರ ಮನಸ್ಸನ್ನು ಸೂರೆ ಮಾಡಿರುವಂಥ ಸಿನಿಮಾ. ಪಾರ್ಟ್ 2 ನನಗೆ ರಘು ಒಂದು ಕತೆ ಹೇಳಿದಾಗ ಒಂದು ಲೈನು, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಒಂದು ಡ್ಯುಯೆಟ್ ಸಾಂಗು ಅಥವಾ ಒಂದು ಕಮರ್ಷಿಯಲ್ ಹೀರೋ ಇಂಟ್ರಡಕ್ಷನ್ ಥರದ್ದು ಆ ಥರದ್ದಲ್ಲದೆ ತುಂಬ ವಿಷಯವನ್ನು ಹೇಳುವಂಥ ಹಾಡು. ಭಾಳ ಬರೆಯುವಾಗ ಭಾಳ ಕಷ್ಟ, ಯಾಕೆಂದರೆ ಇದು ಕತೆ ಹೇಳದ ಹಾಗೆ ಇರಬಾರ್ದು, ಆದರೆ ಲೈನ್ಸ್ ಒಳಗೆ ಕತೆ ಇರಬೇಕು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಈ ಹಾಡು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿಮ್ಗೇನು ಟ್ರೈಲರ್ ಈ ಹಾಡು ನೋಡಿದಾಗ ಏನು ಅನ್ನಿಸ್ತು, ಒಂದೇನೋ ಫೀಲ್ ಇದೆ ಅಂತ. ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ. ನನಗೆ ಸ್ವಲ್ಪ ಹೊಸದೇ ಈ ಥರದ್ದೊಂದು ಪ್ರಯೋಗ, ಅದು ಪ್ರಯತ್ನ ಪಟ್ಟಿದ್ದೀವಿ. ಡೆಫಿನೆಟ್ ಆಗಿ ಆನ್ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗಿಬಿಡುತ್ತೆ, ಯಾಕೆಂದರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ. ಕೆಲವು ಸಿನಿಮಾಗಾಗೇ ಇರುತ್ತೆ, ಪಕ್ಕಾ ಚಿತ್ರಗೀತೆ ಇದು. ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ, ಹಾಗಾಗಿ ನಿಮಗೆ ಸಿನಿಮಾ ನೋಡಿದಾಗ ಇದರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ನನಗೆ ತುಂಬ ಹೆಚ್ಚು ಮೆಚ್ಚುಗೆ ಆಗಿದ್ದು, ಯಾಕೆಂದರೆ ಹಾಡು ಅವರು ಪೂರ್ತಿ ತೋರ್ಸೋಕ್ಕಾಗಲ್ಲ, ಶೂಟ್ ಮಾಡಿರೋದನ್ನ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಧ್ಯೆ ಏನು ಹೇಳ್ಕೊಂಬಂದಿದ್ದಾರೆ. ತುಂಬ ಮೆಚ್ಚುಗೆ ಆಗಿದೆ ಏನಂದರೆ ಟ್ರೈಲರ್ನಲ್ಲಿ ಎಲ್ಲ ಥರದ ಎಮೋಷನ್ಗಳನ್ನು ತರೋ ಪ್ರಯತ್ನ ಮಾಡಿದ್ದಾರೆ. ಅದು ಇಡೀ ಸಿನಿಮಾ ಗೊತ್ತಾಗ್ತಾ ಹೋಗುತ್ತೆ ನನಗೆ. ತುಂಬ ಎಮೋಷ್ನಲ್ ಆಗಿರುತ್ತೆ ಸಿನಿಮಾ. ಡೆಫಿನೆಟ್ ಆಗಿ ಚೆನ್ನಾಗಾಗುತ್ತೆ ಅಂತ ಒಂದು ಭರವಸೆಯ ಟ್ರೈಲರ್. ಅದು ಒಳ್ಳೆಯದಾಗಲಿ. ರಘುನ ನಾನು ಭಾಳ ಅವನ ಆರಂಭ ಕಾಲದಿಂದ ನೋಡ್ತಾ ಇದ್ದೀನಿ, ಹಾಗಾಗಿ ಅವನೊಳಗಿರುವಂಥ ಡೈರೆಕ್ಟರ್ ಇನ್ನೂ ಹೆಚ್ಚು ದಿನೇ ದಿನೇ ಶಾರ್ಪ್ ಆಗ್ತಾ ಇದ್ದಾನೆ. ಈ ಸಿನಿಮಾದ ಮೂಲಕ ಇನ್ನೊಂದು ರೀತಿ ಸಾಬೀತು ಮಾಡ್ತಾನೆ ರಘು ಅಂತ ನಂಬಿಕೆ ಇದೆ ನನಗೆ. ರಘುಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಮತ್ತು ರಾಕೇಶ್, ನಾನು ಇತ್ತೀಚೆಗೆ ಒಂದು ಸಿನಿಮಾ ನೋಡಿದೆ, ಮರ್ಯಾದೆ ಪ್ರಶ್ನೆ. ನನಗೆ ರಾಕೇಶ್ ಹಿಂದಿನ ಸಿನಿಮಾಗಳು ನೋಡಿದ್ದೀನಿ, ರಾಕೇಶ್ ಜೋಶ್ ಸಿನಿಮಾಯಿಂದ ನೋಡ್ತಾ ಬಂದಿದ್ದೀನಿ. ಹೊಸ ಕಲಾವಿದರು, ಅಂದರೆ ಡೆಡಿಕೇಶನ್ ಎಲ್ಲ ಇರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಅಪೀಲ್ ಆಗಬೇಕು ಜನಕ್ಕೆ. ಹಾಗೆ ಅಪೀಲ್ ಆಗುವಂಥ ಕಲಾವಿದರು ಕಡಿಮೆ. ರಾಕೇಶ್ನ ಕೂಡ ನಾನು ಹಾಗೆ ಹೆಚ್ಚು ಸೀರಿಯಸ್ ಆಗಿ ತಗೊಂಡಿಲ್ಲ. ಓಕೆ, ಒಬ್ಬ ನಟ ಕಲಾವಿದ ಅಂತ. ಬಟ್ ಆ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ನಿಜಕ್ಕೂ ತುಂಬ ತುಂಬ ನಂಗೆ ಭಾಳ ಇಷ್ಟ ಆಗ್ಬಿಡ್ತು ರಾಕೇಶ್ ಪರ್ಫಾರ್ಮೆನ್ಸ್. ಅಂಡ್ ಈ ಸಿನಿಮಾದಲ್ಲಿ ಕೂಡ ಬಹುಶಃ ಮರ್ಯಾದೆ ಪ್ರಶ್ನೆಗಿಂತ ಹೆಚ್ಚು ಪರ್ಫಾರ್ಮೆನ್ಸನ್ನು ಬೇಡುವಂಥ ಸನ್ನಿವೇಶಗಳಿರೋ ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಡೆಫಿನೆಟಾಗಿ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ರಚನಾಯಿಂದ ಬ್ಯಾಟಿಂಗ್ ಮಾಡಿದ್ರಲ್ವ ನನಗೆ, ಬೌಲಿಂಗ್ ಮಾಡಿದ್ರಿ ನನ್ನ ಬಾಲ್ಗೆ ಗ್ಯಾಪಲ್ಲಿ. ತುಂಬ ಮುದ್ದಾಗಿ ಕಾಣ್ತೀರಿ, ಲುಕ್ ವೆರಿ ಗಾರ್ಜಿಯಸ್. ಒಳ್ಳೆಯದಾಗಲಿ. ಮತ್ತು ಸಿಂಬಾ ಭಟ್ಟಿ, ನಾನು ನಲ್ಲ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ. ಅದ್ರ ಜೊತೆ ಆ್ಯಕ್ಟ್ ಮಾಡಿಸೋದು ಟ್ರೈನರ್ ಇದ್ದರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು. ಅಂದರೆ ಆ್ಯಕ್ಟ್ ಮಾಡಿ ನಮ್ಗೇನು ಅನಿಸುತ್ತಲ್ಲ ಅದನ್ನು ಮಾಡಿಬಿಡಲ್ಲ ಅದು ತಕ್ಷಣಕ್ಕೆ. ಆಮೇಲೆ ನಮಗೂ ಕೂಡ ಆರ್ಟಿಸ್ಟ್ಗೆ ಹೇಳೋದಷ್ಟು ಸುಲಭ ಅಲ್ಲ ಅದು. ಏನು ಹಿಂಗೆ ಲೆಫ್ಟ್ ಬಂದ್ಬಿಡಿ, ಹಿಂಗೆ ತಿರುಗಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅದು. ಸೊ ಎಸ್ಪೆಷಲಿ ಈ ಸಿಂಬಾ ಬಂಟಿ ಜೊತೆ ಏನು ಕಷ್ಟಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರಿದೇವರು
ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನನಗೆ. ಸೊ ಒಳ್ಳೇದಾಗಲಿ. ಇಂಥ ಎಮೋಷ್ನಲ್ ಪೆಟ್ ಸಿನಿಮಾಗಳು, ಪೆಟ್ ಲವರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾಗಳಾಗುತ್ತೆ. ಇದು ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡಲಿ ಅಂತ ಹಾರೈಸ್ತೀನಿ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನನ್ನಂತ ಒಂದು ಭಾಳ ಗಟ್ಟಿಯಾಗಿ ಹೇಳ್ಬೋದಾದಂಥ ವಿಷಯ ಏನು ಅಂದರೆ, ಇದರ ಕಂಪನಿ ಹೆಸರು ಪೊಯಮ್ ಫಿಲ್ಮ್ಸ್ ಅಂತ. ಪದ್ಯ ಹಾಡೇ ಪೊಯಮ್ ಫಿಲ್ಮ್, ಪದ್ಯದ ಕವನ ಅನ್ನೋದೇ ಹೆಸರು ಇದಕ್ಕೆ, ಕಂಪನಿ ನೇಮ್. ಸೊ ಪೊಯಮ್ ಫಿಲ್ಮ್ಸ್ಗೆ ಒಳ್ಳೇದಾಗಲಿ, ಒಂದು ಪೊಯೆಟಿಕ್ ಸಿನಿಮಾ ಕೊಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಶುಭವಾಗಲಿ. ಮತ್ತು ಯಾರ್ದಾರು ಹೆಸರು ಬಿಟ್ಟಿದ್ರೆ ಸಾರಿ. ಹಾಗೆ ವಿಜಯ್ ಪ್ರಕಾಶ್ ಅವರು ಅಪ್ಪಟ ಕನ್ನಡದ ಗಾಯಕ. ತುಂಬ ಜನ ಗಾಯಕರ ಸಾಲಲ್ಲಿ ಅವರು ಸ್ವಲ್ಪ ಬೇರೆ ಆಗಿ ಯಾಕೆ ನಿಲ್ತಾರೆ ಅಂತಂದರೆ, ಸಾಹಿತ್ಯವನ್ನು ಹೆಚ್ಚು ಗಮನಿಸ್ತಾರೆ. ಯಾವುದೇ ಹಾಡಾದರೂ ಅಷ್ಟೇ ಸಾಹಿತ್ಯ ಗಮನಿಸ್ತಾರೆ. ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಬುದ್ಧಿ ಇದೊಂದು ಲೈನು ನನಗೆ ಎಷ್ಟು ಥ್ರಿಲ್ ಆಯಿತು, ಇದು ತುಂಬ ಖುಷಿ ಆಯಿತು ಅಂತ. ಸೊ ಈ ಹಾಡನ್ನು ಕೂಡ ಅಷ್ಟೇ ಅವರಿಗೆ ರಘು ಕತೆ ಹೇಳಿರ್ತಾರೆ, ಈ ಥರ ಸನ್ನಿವೇಶದಲ್ಲಿ ಬರುವಂಥ ಸಾಲುಗಳಿದು ಅಂತ. ಸೊ ಡೆಫಿನೆಟಾಗಿ ಅದಕ್ಕೆ ಅವರು ಭಾವುಕರಾಗಿರ್ತಾರೆ. ಸೊ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನನ್ನ ಹೆಸರಿನವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ನಾಗೇಂದ್ರ ಅವರು. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಮೂವಿ ನಾವು ಸ್ಟಾರ್ಟ್ ಮಾಡಿದ್ದು 2022ರಿಂದ. ಇವಾಗ 3 ವರ್ಷಕ್ಕೆ ಇದು ಕಂಪ್ಲೀಟ್ ಆಗಿದೆ. ಅಂದರೆ ಅಕ್ಟೋಬರ್ ಬಂದರೆ 3 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ನಮ್ಮ ಜೊತೆ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು. ಮತ್ತು ಹಳೆಯ ಸಿನಿಮಾದವರು ಫಸ್ಟ್ ಪಾರ್ಟಲ್ಲಿ ಯಾರ್ಯಾರು ಕಲಾವಿದರು ಮತ್ತು ತಂತ್ರಜ್ಞರು ಯಾರ್ಯಾರು ದುಡಿದಿದ್ರು ಫಸ್ಟ್ ಪಾರ್ಟಿಗೋಸ್ಕರ, ಅವ್ರ ಪೀಠಿಗೆಯಿಂದ ಇದು ಸ್ಟಾರ್ಟ್ ಆಗಿರೋದು. ಆ್ಯಕ್ಚುಲಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದು ಪಾರ್ಟ್ 2ನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ರಾಕೇಶ್ ಅವರಾಗಲಿ, ರಚನಾ ಅವರಾಗಲಿ, ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಹೃದಯ ಧನ್ಯವಾದಗಳು. ಆ್ಯಂಡ್ ಹೇಗೆ ಫೈನಲಿ ನಮ್ಮ ಇವರು ಮರಿದೇವರು ಮತ್ತು ಸಿಂಬಾ ಮತ್ತು ಬಂಟಿ, ಇವರೇ ಮೇನ್ ಪಿಲ್ಲರ್ಗಳು ನಮಗೆ ಇಬ್ಬರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಅವರು ರಿಪ್ಲೈ ಮಾಡ್ತಾರೆ ಸಿನಿಮಾ ಮುಖಾಂತರ ಲಾಸ್ಟಿಗೆ ಎಂಡಲ್ಲಿ. ಹಾಗೆಯೇ ಈ ಹಾಡು ಫಸ್ಟ್ ಈ ಹಾಡು ಬಗ್ಗೆ ಮುಗಿಸ್ತೀನಿ. ಈ ಹಾಡು ಒಂದು ಟ್ಯೂನ್ ಕೊಟ್ಟರು RP ಪಟ್ನಾಯಕ್ ಸರು. ಕೊಟ್ಟಾಗ ನಾವು ಯಾರ ಹತ್ರ ಬರ್ಸೋದು ಅಂದಾಗ ಬಂದಿದ್ದೆ ಡಿವೈನಿಟಿ ಇದ್ದರೆ ಫಸ್ಟು ನಮ್ಮ ಗುರುಜಿಯಿಂದ ಕರಿತೀವಿ ನಾವು. ಗುರುಜಿ ಹತ್ರ ಹೋಗ್ಬಿಡೋಣ ಅಂತ ಹೋದೋ, ಕೇಳಿದರು, ಹಿಂಗೆ ಬಾಯಿನೇ ತೆಗಿಲ್ಲ ಅಂದರು 2 ಸಲ. ಆಮೇಲೆ ನೆಕ್ಸ್ಟ್ ನೋಡಿದರೆ ಯಾಕಂದ್ರೆ ಇದು ಓಪನಿಂಗ್ ಏನೋ ಬೇಕು ಅಂದ್ರೆ ಇನ್ನು 2 ಬೇಕು ಅಂತ ಕೇಳ್ತಿದ್ಯಾ, ಇಲ್ಲ ಡಿವೈನಿಟಿಲಿ ಹೋಗ್ಬಿಡೋಣ, ಇಲ್ಲ ಅಂದರೆ ಸಿನಿಮಾ ಸಾಂಗ್ ಥರ ಹೋಗೋಣ ಅದು. ಇಲ್ಲ ಗುರುಜಿ 2 ಮಿಕ್ಸಲ್ಲಿ ಬೇಕು, ದಯವಿಟ್ಟು ಅದು ಟೈಮ್ ತೊಗೊಂಡು ಅದ್ಭುತವಾಗಿ ಬರಬೇಕು. ಅದಾದಮೇಲೆ ವಿಜಯ್ ಪ್ರಕಾಶ್ ಸರ್ ನಮ್ಮ ಹತ್ರ ಆಪ್ಷನಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಆಡಿದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನೋಡೋಣ ಅಂತ ಒಂದು ಸಲ ಸಾಂಗ್ ಕಳಿಸಿದ ತಕ್ಷಣ ಅವರು ನೈಟ್ 11:30ಗೇನೋ ಸಾಂಗ್ ನೋಡಿದ್ದಾರೆ. ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು, ವೆರಿ ನೈಸ್ ಸಾಂಗ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 11 ಗಂಟೆಗೆ ಕಾಲ್ ಮಾಡಿದರು. ಒಂದು 70 ಸಾಂಗ್ ಇದ್ದಾವೆ. ನಿಜವಾಗ್ಲೂ ನಾನು ಇದಕ್ಕೆ ಹೇಳ್ಕೋತಾ ಇಲ್ಲ, ಇದನ್ನು ಯಾಕೋ ಆಡಬೇಕು ಅನ್ನಿಸ್ತಾ ಇದೆ. ಇದರಲ್ಲಿ ಏನೋ ಒಂದು ಫೀಲ್ ಇದೆ, ನಾನು ಹೇಳೋಕ್ಕಾಗ್ತಾಯಿಲ್ಲ. ನನಗೇನೋ ಒಂದು ಚೇಂಜಸ್ ಆಯಿತು ನನ್ನಲ್ಲಿ. ದಯವಿಟ್ಟು ಬೆಳಿಗ್ಗೆ ಫಿಕ್ಸ್ ಮಾಡಿ ಬಂದು ಆಡ್ತೀನಿ. ಬೆಳಿಗ್ಗೆ ಬಂದರು, ಟಕ್ ಅಂತ ಆಡಿದರು, ಮುಗಿಸಿದ್ರು, ಹೋದರು. ತುಂಬ ಥ್ಯಾಂಕ್ಸ್ ಸರ್ ವಿಜಯ್ ಪ್ರಕಾಶ್ ಸರ್ಗೆ. ಅವರು ಬರಬೇಕಿತ್ತು, ಆ್ಯಕ್ಚುಲಿ ದುಬೈಲಿದ್ದಾರೆ, ಅದರಿಂದ ಬರೋಕ್ಕಾಗಿಲ್ಲ, ಇಲ್ಲ ಬರ್ತಿದ್ರು. ಆ್ಯಂಡ್ ಫೈನಲಿ ಈಗ ಸಿನಿಮಾ ಬಗ್ಗೆ ಬರ್ತೀನಿ. ನಾವು ನಾರ್ಮಲಿ ಈಗ ಫಸ್ಟ್ ಪಾರ್ಟ್ ಮಾಡಿರೋದು ಅದೇ ರೀತಿ ನಾರ್ಮಲಿ ಒಂದು ಲವರ್ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಒಂದು ಯಾವುದೋ ಆಸ್ತಿಗೆ ಗಲಾಟೆ, ಇಲ್ಲ ಪ್ರೀತಿ ಪ್ರೇಮ, ಈ ಥರ ಜಗಳದ ಸಿನಿಮಾಗಳು ನೋಡಿ ಎಲ್ಲರಿಗೂ ಬೇಸತ್ತಾಯಿತು. ಯಾರು ನೋಡಿರೋ ಮಚ್ಚಿ ಎತ್ಕೊಂಡು ಕಡಿಯೋದು, ಸಾವಿರ ಜನ ಶೂಟ್ ಮಾಡೋದು. ಅದ್ರ ಮಧ್ಯೆ ಒಂದು ಏನಾದರೂ ಭಾವನಾತ್ಮಕವಾಗಿ ಹೇಳಬೇಕು ಅಂದಾಗ ಈ ಪೆಟ್ಟು ಮತ್ತು ಇವನ್ ಇಬ್ಬರು ಮಧ್ಯೆ ಒಂದು ಒಳ್ಳೆ ಸ್ಟೋರಿ ಹೇಳಬೇಕು ಅಂತ ಸ್ಟಾರ್ಟ್ ಆಗಿದ್ದಂಥ ಪೀಟಿಗೆ ಇದು. ಅದು ಚೆನ್ನಾಗಾಗಿದ್ದಕ್ಕೆ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ ಏನಂದರೆ ನಾವು ಲೀಡ್ ಕೊಟ್ಟಿದ್ದೋ ಹಾಗೇ ಕಂಟಿನ್ಯೂ ಮಾಡಿದೋ. ಈಗ ಫಸ್ಟ್ ಪಾರ್ಟ್ ನೀವು ಏನು ನೋಡಿದ್ದೀರಾ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡಿರೋರಲ್ಲೇ ಹೇಳಿದ್ದಾರೆ. ನಿನ್ನೆನೂ ಕೂಡ ಸೆನ್ಸಾರ್ ಆಯಿತು, ನಿನ್ನೆ UA ಬಂದಿದೆ, 1 ಕಟ್ಸು ಕೊಟ್ಟಿಲ್ಲ. ಇದೇ ಸೆಪ್ಟೆಂಬರ್ 5ಗೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಅದ್ರ ಮುಂಚೆ ಎಲ್ಲರಿಗೂ ಪೇಪರಲ್ಲಿ ತೋರಿಸ್ತೀವಿ.
ತೋರಿಸಿ ನಮ್ಮದು ಶೋನ 5th ರಿಲೀಸ್ ಮಾಡ್ತಾಯಿದೆ ಎಂಟೈರ್ ಕರ್ನಾಟಕ. ಮೊದಲನೇದಾಗಿ ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್ ಸರ್, ನಿಮ್ಮ ಜೊತೆ ಸ್ಟೇಜ್ ಶೇರ್ ಮಾಡೋದು ಒಂದು ಆನರ್ ನಮಗೆ. ನನ್ನ ಪಾತ್ರ ಒಂದು ಮುಗ್ಧ ಹುಡುಗನ ಪಾತ್ರ ಅಂತ ಹೇಳ್ಬೋದು. ತುಂಬ ಇನ್ನೋಸೆಂಟ್ ಹುಡುಗ, ಅವನಿಗೆ ಗುಂಡ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿತ್ತು ಅಂದರೆ, ಮೊದಲು ನನ್ನ ಜೂನಿಯರ್ ವಿವಾನ್ ಆಲ್ರೆಡಿ ಈ ಪಾತ್ರ ಮಾಡಿಬಿಟ್ಟಿದ್ರು. ಸೊ ಅವರ ಮ್ಯಾನರಿಸಮ್ಸ್ನ ನಾನು ಕೆಲವು ಕಾಪಿ ಮಾಡಬೇಕಿತ್ತು. ಕೆಲವು ಸೀನ್ಗಳಲ್ಲಂತೂ ವಿವಾನ್ದು ಕೆಲವು ವೀಕ್ನೆಸ್ ಇರುತ್ತೆ, ಆ ಕ್ಯಾರೆಕ್ಟರ್ದು ಒಂದು ವೀಕ್ನೆಸ್ ಇರುತ್ತೆ, ಅದು ನಾನು ಕ್ಯಾರಿ ಮಾಡಬೇಕಾಗಿತ್ತು. ನಮ್ಮ ಸ್ವಾಮಿಯವರಾಗ್ಬೋದು ತುಂಬ ಜನ ಹೇಳಿದ್ರು, ಬ್ರೋ ಆ ಹುಡುಗ ಸಖತ್ತಾಗಿ ಮಾಡ್ಬಿಟ್ಟಿದ್ದಾನೆ, ನೀವು ಅವನಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಪ್ರೆಷರ್ ಹಾಕ್ಬಿಟ್ಟಿದ್ರು ನನಗೆ. ಸೊ ಆಲ್ರೆಡಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ನನ್ನ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ವಿವಾನ್ ಆಲ್ರೆಡಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದ. ಸೊ ನನಗೂ ಅದೊಂದು ಫ್ರೆಶ್ನೆಸ್ ಆಯಿತು, ಯಾಕಂದರೆ ಆ ಹುಡುಗ ಆ ಫ್ರೆಶ್ನೆಸ್ನ ಅದನ್ನು ನೋಡ್ಕೊಂಡು ಆ ಮ್ಯಾನರಿಸಮ್ಸ್ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಿತ್ತಲ್ಲ, ಅದು ಒಂದು ನನಗೂ ಒಂದು ಕಲಿಯೋಕ್ಕೆ ಆ್ಯಂಡ್ ನಂದು ರೆಗ್ಯುಲರ್ ಪ್ಯಾಟರ್ನ್ಗಿಂತ ಒಂದು ಅಡ್ಜಸ್ಟ್ ಆಗೋಕ್ಕೆ ಒಂದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ರಚನಾ ಅವ್ರ ಜೊತೆ ಕಾಂಬಿನೇಷನ್ ಇದ್ರು ಅದೊಂಥರ ಬೇರೆ ಥರನೇ ಇದೆ. ಸಿನಿಮಾಲಿ ಇವಾಗ ಹೀರೋ ಹೀರೋಯಿನ್ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ರಚನಾ ಕ್ಯಾರೆಕ್ಟರ್ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಆಗ್ಬೋದು, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ಥರ ಒಂದು ಒಡನಾಟ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ರಘು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದು ಓವರ್ ಕಾನ್ಫಿಡೆನ್ಸ್ ಇಂದ ಅಲ್ಲ, ಬಟ್ ಒಂದು ಪಾಸಿಟಿವಿಟಿ ಅಂತ ಹೇಳ್ಬೋದು. ಯಾಕಂದರೆ ಯೂನಿವರ್ಸ್ ನೇಚರ್ ತುಂಬ ಟೆಸ್ಟ್ ಮಾಡ್ತು ಶೂಟಿಂಗ್ ಮಾಡೋ ಟೈಮಲ್ಲಿ. ಮಳೆ ಬಂತು, ತುಂಬ ಬೆಟ್ಟ ಗುಡ್ಡ ಮೇಲೆ ಹತ್ಕೊಂಡು ಹೋಗ್ಬೇಕಾಗ್ತಿತ್ತು, ಊಟ ಕ್ಯಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೊಂದು ಮಳೆ ಬಂದು ಲೊಕೇಶನ್ ಪ್ರಾಬ್ಲಮ್ ಆಗಿ ಅಂದರೂ ಅವರು ಬಿಡದೆ ಹಠ ಹಿಡಿದು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಡಿಲೇ ಮಾಡ್ಕೊಂಡು ಏನೇ ಚಾಲೆಂಜ್ ಆದರೂ ಅವರು ಒಬ್ಬರೇ ಆ ಪ್ರೆಷರ್ನೆಲ್ಲ ತೊಗೊಂಡು ಕಂಪ್ಲೀಟ್ ಮಾಡಿದ್ರು. ಎಷ್ಟೊಂದು ವಿಷಯಗಳು ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಮತ್ತೆ ಅದೇ ಲೊಕೇಶನ್ಗಳಿಗೆ ಹೋಗಿ ರೀಶೂಟ್ ಮಾಡಿದ್ರು. ನಮ್ಗೆ ಅವಾಗ ಒಂದು ಸ್ವಲ್ಪ ಮತ್ತೆ ಮಾಡಬೇಕಾ, ಮತ್ತೆ ಎಷ್ಟು ಪರ್ಫಾರ್ಮ್ ಮಾಡಬೇಕಾ ಅಂತ ಅಂದರೂ ಇವಾಗ ಖುಷಿ ಆಗುತ್ತೆ. ಸೊ ಆ ಟೆಸ್ಟ್ ಆದಮೇಲೆ ಒಂದು ಪಾಸಿಟಿವ್ ಇದು ಕೊಡತ್ತಲ್ಲ, ಹಿಂಟ್ಗಳು ಕೊಡತ್ತಲ್ಲ ನೇಚರ್. ಅದೇ ಥರ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಇವಾಗ ಸೇರಿರೋ ಗಳಿಗೆಗಳಾಗ್ಬೋದು, ಎಲ್ಲರೂ ಸಕ್ಕದಾಗಿ ಬಂದು ಕೂಡಿದೆ. ಈ ಸಾಂಗಲ್ಲೂ ಒಂದು ನಾಟಕ ಇದೆ ನನಗೆ. ನಾನು ಕಾಯಿ ಇಟ್ಕೊಂಡಿರ್ತೀನಲ್ಲ ಆ ಮಾದೇಶ್ವರ ಬೆಟ್ಟದ ಮುಂದೆ, ಆ ಕಾಯಿನ ನಾನು ಹೊಡಿಬೇಕಾಗಿತ್ತು, 3-4 ಸಲ ಹೊಡಿಬೇಕಾಗಿತ್ತು. ಅಲ್ಲಿ ಇಡೀ ಊರ್ ಜನ ಎಲ್ಲ ನೋಡ್ತಾ ಇದ್ರು, ಅಲ್ಲಿ ಟೆಂಪಲ್ಗೆ ಬಂದವರೆಲ್ಲ ನೋಡ್ತಾ ಇದ್ರು. 3 ಸಲನೂ ನಾನು ಆ ಕಾಯಿ ಹೊಡೆದಾಗ ನಾನೇನು ಆಕ್ಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಹೊಡಿತಾ ಇದ್ದೆ ಅಷ್ಟೇ. 3 ಸಲನೂ ಕರೆಕ್ಟಾಗಿ 2 ಪೀಸ್ ಹೋಲ್ಡ್, ಕರೆಕ್ಟಾಗಿ 50% ಹೋಲ್ಡ್ ಡಿವೈಡ್ ಆಗಿ ಬಿತ್ತು. ಒಂದ್ಸಲ ಅಲ್ಲಿರೋರೆಲ್ಲ ಅದು ಹೆಂಗ್ ಸರ್ ಎಂತೆಂಥ ಎಕ್ಸ್ಪರ್ಟ್ಸ್ಗಳೇ ಹೊಡೆದ್ರೆ ಹಿಂಗಾಗಲ್ಲ, ಅದು ಹೆಂಗ್ ಬರ್ತಾ ಇದೆ ಅಂದ್ರೂ ಗೊತ್ತಿಲ್ಲ. ಮತ್ತೆ 2 ಟೇಕ್ ಮಾಡಿದಾಗ್ಲೂ ಊರ್ ಜನ ಎಲ್ಲ ಇನ್ನೂ ಕ್ಯೂರಿಯಾಸಿಟಿ, ಈ ಸಲನೂ ಹಂಗೆ ಬೀಳತ್ತಾ ನೋಡೋಣ, ಈ ಸಲನೂ ಹಂಗೆ ಬೀಳತ್ತಾ. 3 ಸಲನೂ ಪರ್ಫೆಕ್ಟ್ ಆಗಿ 50% ಹೋಲ್ಡ್ ಪೀಸ್ ಆಗಿ ಬಿತ್ತು. ಸೊ ಇದೆಲ್ಲ ಒಂದು ಸೈನ್ಸ್. ಓಕೆ, ಒಂದು ಧೈರ್ಯ ಸಿಗತ್ತೆ. ಒಂದು ಬ್ಯೂಟಿಫುಲ್ ಬೊಕ್ಕೆ ಆಗೋಕ್ಕೆ ಹಿಂಗೆ ಒಂದೊಂದು ಹೂವಾನು ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಚಿಕ್ಕ ಎಲೆ ಗಿಡ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ನಾಗೇಂದ್ರ ಪ್ರಸಾದ್ ಸರ್ ಆಗ್ಬೋದು, RP ಪಟ್ನಾಯಕ್ ಸರ್ ಆಗ್ಬೋದು, ನಮ್ಮ ರಘು ಮಾಸ್ಟರ್ ಆಗ್ಬೋದು, ಆ್ಯಂಡ್ ನಮ್ಮ ತನ್ವಿ ಅವರು ಅಷ್ಟೇ ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ. ಎಷ್ಟೊಂದು ಸಲ ಊಟ ಮಾಡಿಲ್ಲ ಪಾಪ ಅವರು, ಹೋಗಿ ಲೊಕೇಶನ್ ನೋಡ್ತಾ ಇದ್ರು. ಆ ಒಂದು ಸ್ಟ್ರಗಲ್ ಏನಿದೆ, ಆ ಒಂದು ಹಠ ಏನು ಹಿಡಿದಿದ್ದಾರೆ, ಅದ್ರ ಫ್ರೂಟ್ಸ್ ಇವಾಗ ಆಲ್ರೆಡಿ ಸಿಗಕ್ಕೆ ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ. ನಾನು ರೀಸೆಂಟಾಗಿ ಕೇದಾರ್ನಾಥ್ ಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಕೇದಾರ್ನಾಥ್ ಟೆಂಪಲಿಂದ ಭೈರವನಾಥ್ ಇದೆ, ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ಒಂದು ನಾಯಿ ನನ್ನ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗೆ ಬರೋವರೆಗೂ ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಕೆಳಗೆ ಬಂತು. ಅದು ಒಂದು ಸೈನ್ ಅನ್ನಿಸ್ತು ನನಗೆ. ಓಕೆ, ಇಷ್ಟು ಕಷ್ಟಪಟ್ಟಿದ್ದೀವಿ, ಇದಕ್ಕೊಂದು ಫ್ರೂಟ್, ನೇಚರ್ ಇಸ್ ವಿತ್ ಅಸ್ ಅಂತ. ಸೊ ಇವಾಗ ಆಲ್ರೆಡಿ ಸಿನಿಮಾಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಆಗ್ಬೋದು, ಎಲ್ಲ ಕಡೆ ಬಂದಿರೋ ಡಿಮ್ಯಾಂಡ್ ಆಗ್ಬೋದು, ಅದು ಇನ್ನೂ ಒಂದು ಪಾಸಿಟಿವಿಟಿ ತುಂಬಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಾನು ಫಸ್ಟ್ ಹಾಡ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಹಾಡನ್ನ ಕೇಳಿಸ್ಕೊತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರ್ತಿದ್ದೀರಾ ಸರ್, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ. ಯಾಕಂದರೆ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ನಾವು ಒಂದು ಇವೆಂಟ್ಗೆ ಹೋಗಿದ್ವಿ, ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಥರ ನಡೀತಾ ಇತ್ತು. ಅಲ್ಲಿ 5 ನಿಮಿಷ ಮಾತ್ರ ನಮ್ಮಿಬ್ಬರದು ಕಾನ್ವರ್ಸೇಷನ್ ಇತ್ತು. ಅದು ಅವರು ಇನ್ನೂ ನೆನೆಸ್ಕೊಂಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಆ್ಯಂಡ್ ಹಾಡು ನಂಗೆ ತುಂಬಾ ಇಷ್ಟ ಆಗಿದೆ ಪ್ರೇಕ್ಷಕರಾಗಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು ಮತ್ತೆ ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನ್ನೇ ಅಲ್ಲ.
ತುಂಬ ಇಮೋಷನ್ಸ್ ಬರ್ತವೆ ಸಿನಿಮಾ ಅಲ್ಲಿ. ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ, ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಈ ಸಿನಿಮಾ ಸೀನ್ಸ್ ಇವೆ, ಒಂದೊಂದು ಸೀನಲ್ಲಿ ಹೇಗಿದೆ ಅಂದರೆ, ರಾಖಿ ಅವರು ಸುಮ್ಮನೆ ನಿಂತಿರ್ತಾರೆ ಸ್ಕ್ರೀನ್ ಮುಂದೆ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ, ರಾಕೇಶ್ ಅವರು. ಆ್ಯಂಡ್ ಅವರು ಸುಮ್ಮನೆ ನಿಂತಿರ್ತಾರೆ, ಆದರೆ ಅಷ್ಟೇ ಇಮೋಷನ್ ತೋರಿಸ್ತಾ ಇರ್ತಾರೆ. ಅವ್ರ ಎಕ್ಸ್ಪ್ರೆಷನ್ಸ್ ಹಂಗಿವೆ, ಏನು ಒಂದು ಮಾತು ಆಡಲ್ಲ, ಡೈಲಾಗ್ ಏನೂ ಇಲ್ಲ, ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನನಗೆ ರಾಕೇಶ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ರಘು ಅವರು ಸೆಟ್ಟಲ್ಲಿ ತುಂಬ ಪೇಷಂಟ್ ಆಗಿರ್ತಾರೆ. ಏನಾದರೂ ಗುಂಡಾಗಿ ಒಂಚೂರು ತೊಂದರೆ ಆದ್ರೂ, ಇಲ್ಲ ಪರವಾಗಿಲ್ಲ, AC ಕಾರಲ್ಲಿ ಹೋಗಿ ಕೂರ್ಸೋಣ, ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಕರ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ಗುಂಡ, ಇವರಿಗೆ 2 ಗುಂಡಗಳನ್ನ. ಆ್ಯಂಡ್ ಅವರು ಅಷ್ಟೇ ಚೆನ್ನಾಗಿ ಪೇಷನ್ಸಿಂದ ಏನಾದರೂ ಒಂಚೂರು ಕರೆಕ್ಟ್ ಇಲ್ಲ ಅಂತ ಅನ್ಸಿದ್ರೆ, ಇಲ್ಲ ವೇಟ್ ಮಾಡೋಣ ಅಂತ ವೇಟ್ ಮಾಡಿಸಿ ಕೆಲಸ ಮಾಡಿಸ್ಕೋತಾ ಇದ್ರು. ಆ್ಯಂಡ್ ಸ್ವಾಮಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಈ ನಾಯಿಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಎಲ್ಲ 1 ಟೇಕ್ 2 ಟೇಕ್ ಆರ್ಟಿಸ್ಟ್ ಇಲ್ಲಿರೋದು. ಆ್ಯಂಡ್ ತನ್ವಿಕ್ ಅವ್ರ ಬಗ್ಗೆ ಹೇಳಬೇಕು, ಈ ಹಾಡಲ್ಲಿ ನಿಮಗೆ ಅಷ್ಟು ಇದು ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇಲ್ಲ, ಆದರೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಬ್ಯೂಟಿಫುಲ್ ವಿಜುವಲ್ಸ್ ಕೊಟ್ಟಿದ್ದಾರೆ ತನ್ವಿಕ್ ಅವರು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ರಘು ಅವ್ರ ಜೊತೆ ನಾನೊಂದು ಡಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಸಾಂಗ್ ಆಚೆ ಬಂದಿದೆ, ಹುಕ್ ಸ್ಟೆಪ್ಪೂ ಇದೆ. ಆ್ಯಂಡ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ನಮ್ಮ ಸಿನಿಮಾ ಇದೇ ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಮೊದಲನೇ ಬಾರಿಗೆ ನಾಯಿ ಜೊತೆ ಕೆಲಸ ಮಾಡ್ತಿದ್ದೀನಿ. ತುಂಬ ಕೆಲಸ ಇತ್ತು, ಆದರೆ ಆ ಕೆಲಸ ಏನು ಗೊತ್ತೇ ಆಗಿರಲಿಲ್ಲ, ಅಷ್ಟು ಕೆಲಸ ಇದೆ ಅಂತ. ಎಷ್ಟೇ ಸುಸ್ತಾದ್ರೂ ಮತ್ತೆ ನೆಕ್ಸ್ಟ್ ದಿನ ಬಂದು ಕೆಲಸ, ಬಿಕಾಸ್ ಪಪೀಸ್ ಜೊತೆ ಜಾಸ್ತಿ ನನಗೆ ಕೆಲಸ ಇದ್ದಿರೋದು ರಾದರ್ ದ್ಯಾನ್ ಅಡಲ್ಟ್ ಡಾಗ್ಸ್. ಅಷ್ಟೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ.